ಬೆಳ್ಳೂಟಿಯಲ್ಲಿ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಮತ್ತು ಧಾರ್ಮಿಕ ಸಭೆ ಯಶಸ್ವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ BC ಟ್ರಸ್ಟ್, ಶಿಡ್ಲಘಟ್ಟ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜಾ ವ್ಯವಸ್ಥಾಪನಾ ಸಮಿತಿ, ಬೆಳ್ಳೂಟಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಬೆಳ್ಳೂಟಿ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಬೆಳ್ಳೂಟಿಯ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಭಕ್ತಿಭಾವದಿಂದ ನಡೆಯಿತು. ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8:30ಕ್ಕೆ ಪೂಜೆ ಮಾಡುವ ಸೇವಾಕರ್ತರು ಮತ್ತು ಭಕ್ತಾದಿಗಳಿಂದ ಸಂಕಲ್ಪ ನಡೆಯಿತು. ನಂತರ ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಪ್ರಾರಂಭಗೊಂಡು 10:30ಕ್ಕೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪೂರ್ಣಾನಂದ ಸ್ವಾಮೀಜಿ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಬೆಳಗ್ಗೆ 11 ಗಂಟೆಗೆ ಧಾರ್ಮಿಕ ಸಭೆ ನಡೆಯಿತು. ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಅವರಿಗೆ ಸಹಕಾರವನ್ನು ನೀಡುತ್ತಾ ಅನೇಕ ಮಂದಿ ದೈವ ಭಕ್ತರು ಈ ಒಂದು ಲೋಕ ಕಲ್ಯಾಣ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಶಿಡ್ಲಘಟ್ಟದ ಬೆಳ್ಳೂಟಿ ಗ್ರಾಮದಲ್ಲಿ ಇವತ್ತೇನು ಆಯೋಜನೆ ಆಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ಭಾಗವಹಿಸಿ ಜಗನ್ಮಾತೆಯನ್ನು ಪೂಜಿಸಿ ಪ್ರಾರ್ಥನೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ವಿಚಾರ, ನಮಗೆ ಹಿರಿಯರು ಮಹಾತ್ಮರು ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಯಾಕೆ ಮಾಡಬೇಕು ಅಂತ ತಿಳ್ಕೋಬೇಕು. ನಂತರ ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನೀವೆಲ್ಲ ಇಲ್ಲಿ ಬಂದುಕೊಳ್ತಿದ್ದೀರಿ, ಯಾವ ಉದ್ದೇಶದಿಂದ ಈ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಿದ್ದೀವಿ ಅನ್ನೋದು ಗೊತ್ತಿರಬೇಕು. ಕಾರ್ಯಕ್ರಮ ಇದನ್ನು ಆಯೋಜನೆ ಮಾಡಿರುವಂಥ ಉದ್ದೇಶ ಏನು, ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ಗೊತ್ತಿರಬೇಕು. ಶಾಸ್ತ್ರದಲ್ಲಿ ತಿಳಿಸೋ ಹಾಗೆ ಲಕ್ಷ್ಮಿಯ ಕೃಪೆಯಿಂದ ನಮಗೆ ಜೀವನದಲ್ಲಿ ಸುಖ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಇವತ್ತು ಬಹಳಷ್ಟು ಮಂದಿ ತಮ್ಮ ಪರಿಶ್ರಮದಿಂದ, ಬುದ್ಧಿವಂತಿಕೆಯಿಂದ ಸಂಪತ್ತನ್ನು ಗಳಿಸಿದ್ದಾರೆ. ಆದರೆ ಪ್ರಶ್ನೆ ಏನು ಅಂದರೆ, ಈ ಹಣವನ್ನು ಹೊಂದಿರೋರು ಹಾಗೆ ವಿದ್ಯಾಲಕ್ಷ್ಮಿಯ ಕೃಪೆಯಿಂದ ವಿದ್ಯಾಭ್ಯಾಸ ಮಾಡಿರೋರು ಇವರೆಲ್ಲ ಸುಖವಾಗಿದ್ದಾರಾ ಅಂತ ಪ್ರಶ್ನೆ. ನಮ್ಮ ಕಣ್ಣು ಮುಂದೆ ಸಾವಿರಾರು ಉದಾಹರಣೆಗಳು ಸಿಗುತ್ತೆ. ಒಬ್ಬ ಕರ್ನಾಟಕ ಕಾರ್ಯಕ್ರಮವನ್ನು ಜೂನ್ನಿಂದ ಆಯೋಜನೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ ಜ್ಞಾಪಕ ಇದೆ. ನಾನು ಒಂದು 2-3 ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀನಿ. ಸಾಮಾನ್ಯವಾಗಿ ಏನಂದ್ರೆ ನಾವು ಲಕ್ಷ್ಮಿ ಅಂದರೆ ಹಣಕಾಸು ಅಂದರೆ ನಮಗೆ ಕೊಡ್ತಕ್ಕಂಥ ದೇವತೆ ಅಂತ. ಆದರೆ ನಾವೆಲ್ಲ ನೋಡಿದಾಗ ಅಷ್ಟಲಕ್ಷ್ಮಿ ಇರುವಂಥ ನಾವು ಕರೀತೀವಿ. ಲಕ್ಷ್ಮಿ ಒಂದು 8 ಅವತಾರಗಳು. ಅದು ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಮತ್ತು ಗಜಲಕ್ಷ್ಮಿ, ಈ ರೀತಿ ವಿಜಯಲಕ್ಷ್ಮಿ, ವಿಜಯಲಕ್ಷ್ಮಿ, ಈ ರೀತಿ ಲಕ್ಷ್ಮಿಯ ಅವತಾರ ಏನಂದರೆ ಬರೀ ಹಣಕಾಸಿನ ನಮ್ಮ ಜೀವನದಲ್ಲಿ ಈ ಒಂದು ಧರ್ಮಸ್ಥಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಹೇಳೋದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಯಾಕೆಂದರೆ ಈ ಒಂದು ಸಂಘಗಳು ಇವತ್ತು ಮೊದಲು ಗಂಡಸರು ಸಂಘಗಳೇ, ಒಂದು ಫಂಕ್ಷನ್ ಆದರೆ ಎಲ್ಲ ಗಂಡಸರೇ ಹೋಗ್ತಾ ಇದ್ದು. ಇವತ್ತು ಮಹಿಳೆಯರು ಒಂದು ಸಂಘ ಮಾಡಿ ಒಂದು ಊರಿಗೆ ಒಂದೊಂದಕ್ಕೆ ನಾಗರಿಕತೆ ತುಂಬತಕ್ಕಂಥದ್ದು, ಒಬ್ಬರಿಗೊಬ್ಬರಿಗೆ ಒಂದು ವಿಚಾರ ಕಲಿತಕ್ಕಂಥದ್ದು, ಒಂದು ಹಣಕಾಸಿನ ವ್ಯವಹಾರ ಮೊದಲು ಮಾಡ್ತಕ್ಕಂಥ ಹಣಕಾಸಿನ ವ್ಯವಹಾರ ಪರಿಸರ ಮಾಡ್ತಾ ಇದ್ರು. ಇವತ್ತು ಹೆಂಗಸರು ಯಾಕಂದ್ರೆ ಒಬ್ಬ ಮನೆಗೆ ಒಬ್ಬ ಮಗನು ಓದಬೇಕು, ಒಂದು ಕಷ್ಟ ಸುಖ ಆಗಬೇಕು, ಒಂದು ಸಂಘ ಸಂಸ್ಥೆ ಇರಬೇಕು ಅಂದ್ರೆ ಈ ಒಂದು ಸಂಘದಿಂದ ತಗೊಂಡು ದುಡ್ಡು ಪಾಪ ಓದಿಸ್ತಕ್ಕಂಥ ಶಕ್ತಿ ಬಹಳಷ್ಟು 90% ನೀಡ್ತಾ ಇದೆ ಹಳ್ಳಿಗಳಿಗೆ.
ಇವತ್ತು ಕಷ್ಟದಲ್ಲಿ ಏನೋ ಒಂದು ದುಡ್ಡಿರಲ್ಲ ಒಂದು ಮನೆಯಲ್ಲಿ, ಒಂದು ಸಂಘದಲ್ಲಿ ನಡೆಯಪ್ಪ ಒಂದು ಸಂಘ ನಡೀತಾ ಇದೆ, ನಮ್ಮ ಓದೋ ಟೈಮಲ್ಲಿ ಒಂದು ಸಂಘದಲ್ಲಿ ದುಡ್ಡು ಇಟ್ಕೊಂಡು ನಾನು ತಿಳಿದುಕೊಂಡು ಅವರ ಸಂಘದಲ್ಲಿ ಮಾಡಿ ಅವರ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತು ಕೆರೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ವಾಮೀಜಿ ಕಡೆಯಿಂದ. ಬಹಳಷ್ಟು ಡೆವಲಪ್ಮೆಂಟ್ ಸರ್ಕಾರದಲ್ಲಿ ಏನು ಡೆವಲಪ್ಮೆಂಟ್ ಮಾಡಿಸ್ತಾ ಇದೆ, ಈ ಒಂದು ಇದರಿಂದ ಸಂಘದಿಂದ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಸ್ತಾ ಇದೆ ಈ ದಿವಸ. ಯಾಕಂದ್ರೆ ಕೆಲವು ಕಡೆ ದೇವಾಲಯ ಡೆವಲಪ್ಮೆಂಟ್ಸ್ ಮತ್ತೆ ಕರೆಗಳ ಡೆವಲಪ್ಮೆಂಟ್ಸ್ ಇದೆಲ್ಲ ಆಗ್ತಾ ಇದೆ, ಒಂದು ಸಂಘ ಸಂಸ್ಥೆಗಳಲ್ಲಿ ಆಗ್ತಾ ಇದೆ. ಇದು ಹೆಚ್ಚಿಗೆ ಮಹಿಳೆಯರು ಕೊಟ್ಟಿದ್ದಾರೆ ಈ ಸಂಘದಿಂದ ಅಂದ್ರೆ ಸ್ತ್ರೀ ಶಕ್ತಿಗಳಿಗೆ ಅಂತ ಹೇಳಿದ್ರೆ. ಯಾಕೆಂದ್ರೆ ಮಕ್ಕಳು ಡೆವಲಪ್ಮೆಂಟ್ ಆಗಿ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಅಂದ್ರೆ ದೇವರು ಲಕ್ಷ್ಮಿ ಒಂದು ಸಂಸಾರಕ್ಕೆ ಲಕ್ಷ್ಮಿ, ಭಾರತವೇ ಲಕ್ಷ್ಮಿ, ಒಂದು ಕರ್ನಾಟಕದ ಲಕ್ಷ್ಮಿ, ನಮ್ಮ ಭಾರತದ ಒಂದು ಇನ್ನೂ ಕೆಲವರೆಲ್ಲ 2-3 ದಿವಸದಿಂದ ತುಂಬ ಅವರು ಒಂದು ಎಲ್ಲರೂ ಸೇರಿಸೋದಕ್ಕೆ ಜನಗಳು ಕೆಲಸ ಕಾರ್ಯಗಳು ಮಧ್ಯಮ ಜನ ಸೇರಿ ತುಂಬ ಖುಷಿ ಪಡುವಂಥದ್ದು. ಅದು ಮುಖ್ಯವಾಗಿ ನಮ್ಮ ವೇದಿಕೆ ನಮ್ಮ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸುಮಾರು ಜನ ಬಂದಿದ್ದಾರೆ. ನಾನು ಒಂದು ಮಾತಾಡೋದು ಅಷ್ಟೇ, ಪೂಜೆ ಕಾರ್ಯಕ್ರಮ ನಾವು ಇರ್ತೀವಿ. ಒಂದು ಪೂಜೆರಾಗಿ ಏನೊಂದು ಹಿಂದೆ ಒಂದು ಅವರಿಗೆ ಗಂಟ ಬಂದಿತ್ತು, ವಿಲಾಸಂತ ಆವತ್ತು ಮಾಡಿ ಯಾವುದೋ ತಲೆಗಡಿ ಕೇಸರಿ ಹೇಳಿ ತುಂಬ ನೋವನ್ನು ಸಂಘಟಿಸಿತು. ಜನಕ್ಕೆ 30,000-50,000 ಜನ ಹೋಗೋರು ಬೆಳೆಯಬೇಕಂತ ಚೆನ್ನಾಗಿತ್ತು. ಆ ಒಂದು ಗಂಟೆಗೆ ನಿರ್ವಹಣೆ ಆಗಿ ಇವತ್ತು ಧರ್ಮಸ್ಥಳ ನೋಡೋಕ್ಕೆ ಒಂದು 800 ಇತಿಹಾಸ ಒಂದು ಕ್ಷೇತ್ರ ದಕ್ಷಿಣ ಕಾಶಿನ ಕೆಲವು ಪೀಳಿಗೆಗೆ ಇದು ಅದನ್ನು ವಿಕಸಿತ ಮಾಡಿ ಏನು ಸತ್ಯಾಸತ್ಯಗಳು ಬಂದಿತ್ತು. ನಮ್ಮ ಮಾತನಾಡಿ ನಾವು ಬಂದಿರೋದನ್ನು ಸಹ ನಾವು ಪೂಜೆಗಳು ಆಡಳಿತದ ಸೊಪ್ಪಿಲ್ಲ, ಪೂಜೆಗೆ ಯಾಕೆ ಯಾವುದೇ ಒಂದು ಕೆಲಸ ಆಗಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಮ್ಮ ಬರೀ ತಾಲೂಕಿಗೆ ಒಂದು 125 ಕೋಟಿ ಅಮೌಂಟನ್ನು ಸಾಲವಾಗಿ ಕೊಟ್ಟು ಕಡಿಮೆ ದರದಲ್ಲಿ ಅದನ್ನು ತಗೊಳ್ತಾ ಇದ್ದಾರೆ. ನಾವು ವಿಷಯವನ್ನು ಹೇಳಿದ್ರು ಹಿಂದೆ ಎಲ್ಲ ನಾವು ಪುರುಷರು ನಾವೆಲ್ಲ ಒಂದು ಸಮಾರಂಭ ಸೇರ್ತಾ ಇದ್ವಿ. ಯಾವ ಅಂಗವಾಗಿ ಮಾಡಿಕೊಂಡು ನಮ್ಮ ಕಡೆ ಇವತ್ತು ಯಾವುದೇ ಒಂದು ಅಪಾಯಗಳು ಇದು ನಿರ್ಮಾಣ ಮಾಡಿರ್ತಕ್ಕಂಥದ್ದಲ್ಲ, ಇಡೀ ಒಂದು ಲೋಕ ಕಲ್ಯಾಣ ಸಮೃದ್ಧಿ ಆಗಿರ್ಬೇಕು, ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಈ ನಮ್ಮ ದೇಶದಲ್ಲಿ ಎಷ್ಟು ಈ ಮಹಿಳೆಗೆ ಒಂದು ಪ್ರಾತಿನಿಧ್ಯ ಕೊಡ್ತಿರೋದ್ರೆ ಈಗ ನೋಡಿ, ನಮ್ಮ ನದಿಗಳಿಗೆ ಕಾವೇರಿ, ಸಿಂಧು, ಯಮುನಾ, ಗಂಗಾ ಈ ರೀತಿ ಹೆಸರಿರ್ತೀವಿ. ನಾವು ಯಾವುದೋ ಒಂದು ಈ ಭೂತಾಯಿಯಲ್ಲಿ ಏನು ನಾವು ಬೆಳೆ ಬೆಳೀತೀವೋ ಬೆಳೆ ಮೊದಲು ಪೂಜೆ ಮಾಡ್ತೀವಿ. ಆ ಭೂತಾಯಿಗೆ ಬಾಗಿ ನಮಸ್ಕಾರ ಮಾಡ್ತೀವಿ. ಒಂದು ಪಂದ್ಯ ಆಡ್ತೀವಿ, ಕ್ರಿಕೆಟ್ ಇಲ್ಲ ಕಬಡ್ಡಿ ಆಡಬೇಕಾದ್ರೆ ಆ ಭೂತಾಯಿಗೆ ನಮಸ್ಕಾರ ಮಾಡ್ತೀವಿ. ಎಲ್ಲವೂ ಆ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಆ ತಾಯಿಯನ್ನು ಗೌರವಿಸುವಂಥದ್ದು ಈ ನಮ್ಮ ದೇಶದಲ್ಲಿ ಮಾತ್ರ. ಅದಕ್ಕೋಸ್ಕರ ಈ ಮಹಿಳಾ ಸಂಘದಲ್ಲಿ ಏನು ಇವತ್ತು ಮಹಿಳೆಯರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾ ಇರೋದನ್ನ ನಾವೆಲ್ಲ ಮನಗಂಡು ನಿಮಗೆ ಏನು ಸಹಕಾರ ಬೇಕೋ ನಾವು ಅಣ್ಣ ಸಹ ನಾವು ಸಹಕಾರ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ